ಬೆಂಗಳೂರಲ್ಲಿ ನಾಯಿ ಮಾಂಸ ದಂಧೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ನಿಂದ ಎಲ್ಲ ದಂಧೆ ನಡೀತಾ ಇತ್ತ. ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಬುಲಾವ್ ಕೊಟ್ಟಿದೆ. ಬೆಳಗ್ಗೆ 11 ಗಂಟೆಗೆ ಬನ್ನಿ ವಿಚಾರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಅಧಿಕಾರಿಗಳಿಂದ ಅಬ್ದುಲ್ ರಜಾಕ್ ವಿಚಾರಣೆ ಆಗುತ್ತೆ. ಡಾಕ್ಟರ್ ಜನಾರ್ದನ್ ಇವರ ನೇತೃತ್ವದ ಟೀಮ್ ವಿಚಾರಣೆಯನ್ನು ಮಾಡುತ್ತೆ. ಇತ್ತ ಮಾಂಸದ ಬಾಕ್ಸ್ ಸಾಗಿಸುವ ವೇಳೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿ ಏನಾಗಿದೆ ಎತ್ತ ಅಂತ ಗೊತ್ತಿಲ್ಲ. ಈಗಾಗಲೇ ಸ್ಯಾಂಪಲ್ ಅನ್ನ ಪಡೆದುಕೊಂಡಿದ್ದಾರೆ. ಆ ಮಾಂಸದ ಸ್ಯಾಂಪಲ್ಗಳನ್ನು 4-5 ಪೀಸ್ಗಳನ್ನ ಸ್ಯಾಂಪಲ್ ಪಡ್ಕೊಂಡು ಅದನ್ನ ಟೆಸ್ಟ್ಗೆ ಅಂತ ಕಳಿಸಿದ್ದಾರೆ. ಇದು ನಿಜಕ್ಕೂ ನಾಯಿ ಮಾಂಸನ ಅಥವಾ ರಜಾಕ್ ಹೇಳಿದ ರೀತಿಯಲ್ಲೇ ಇಲ್ಲಿರೋ ಕುರಿಗಳಿಗೆ ಸಣ್ಣ ಬಾಲ, ರಾಜಸ್ಥಾನದ ಕುರಿಗಳಿಗೆ ದೊಡ್ಡ ಬಾಲ, ಈ ಥರದ್ದೇನಾದರೂ ಇದೆಯಾ? ಸೊ ಟೆಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ, ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಮಾಂಸ ತಿನ್ನೋರು ನಿಜಕ್ಕೂ ಎಚ್ಚರಿಕೆಯಿಂದ ಇರಬೇಕು. ಇವ್ರು ಏನು ಬೇಕಾದ್ರೂ ಹೇಳ್ಬೋದು, ಗೊತ್ತಿಲ್ಲ, ಏನು ಬೇಕಾದ್ರೂ ಹೇಳ್ಬೋದು. ಯಾರಿಗೆ ಗೊತ್ತಾಗುತ್ತೆ ಅದು ನಾಯಿ ಮಾಂಸನೋ ಅದು ಕುರಿನೋ, ಇವ್ರು ಹೇಳಿದ್ದೇ ನಿಜಾನೋ, ರಾಜಸ್ಥಾನದಲ್ಲಿ ಬಾಲ ಇಲ್ಲದೇ ಇರೋ ಕುರಿ ಇದೆಯೋ, ಯಾರಿಗೆ ಗೊತ್ತಾಗುತ್ತೆ? ಶರತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಆಗ್ಲೇ ನೀವು ಮಾತಾಡ್ತಾ ಇದ್ರಿ ನೋಡಿ, ಬೆಂಗಳೂರಿನಲ್ಲಿ ಇಂಥದ್ದೊಂದು ದಂಧೆ ನಡೀತಾ ಇದೆ ಅನ್ನೋದೇ ಆತಂಕಕಾರಿ, ಆಘಾತಕಾರಿ. ಸೊ ಅದು ಹೌದೋ ಅಲ್ವೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ನನಗನ್ಸೋದು ಈ ಒಂದಷ್ಟು ನಾಮ್ಸ್ ಅಂತ ಇರುತ್ತಲ್ವ ಶರತ್, ಈಗ ಎಲ್ಲಿಂದಾದರೂ ಮಾಂಸವನ್ನು ತಗೊಂಡು ಬರ್ತಾರೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ಅದಕ್ಕೆ ಒಂದು ಸೆಟ್ ಆಫ್ ನಾಮ್ಸ್ ಅಂತ ಇರಬೇಕು. ಯಾವುದೋ ಒಂದು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಮಾಂಸ ತರ್ತೀವಿ ಅಂತ ಹೇಳಿದ್ರೆ ಇದು ಇದೆಯಾ ಅಂತ. ಖಂಡಿತವಾಗ್ಲೂ ವಾಸುದೇವ್, ಯಾವುದೇ ಜಾಗದಿಂದ ಯಾವುದೇ ರೀತಿಯ ಮಾಂಸವನ್ನ ನಾವು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅದದೇ ಆದಂತಹ ನಿಯಮಗಳು ಇದ್ದೇ ಇರುತ್ತವೆ. ಅದೇ ಕಾರಣಕ್ಕೆ ಇವಾಗ ಅದೇ ಆರೋಪದಲ್ಲಿ ಪುನೀತ್ ಕೆರೆಹಳ್ಳಿ ಕೂಡ ಒಂದು ಆರೋಪವನ್ನು ಮಾಡಿರುವುದು. ಅದಕ್ಕಾಗಿ ಅದೆಲ್ಲ ಮಾಂಸಗಳನ್ನು ಸದ್ಯದ ಮಟ್ಟಿಗೆ ಸೀಸ್ ಮಾಡಿರುವಂಥದ್ದು. ಆರಂಭದಲ್ಲಿ ಆತ ಪುನೀತ್ ಕೆರೆಹಳ್ಳಿ ಇರುವಂತಹ ಆರೋಪದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಬೇಕಾದ್ರೆ ಮೀನಿನ ಒಂದು ಗುರುತಿರುವಂತಹ ಪ್ಯಾಕೆಟ್ನ ಮೂಲಕ ಅದಕ್ಕೆ ಲೈಸೆನ್ಸ್ ಅನ್ನು ಪಡೆದುಕೊಳ್ಳುವಂತಹ ಒಂದು ಪ್ಯಾಕೆಟ್ನ ಹೆಸರಿರುವಂತಹ ಗುರುತಿನ ಮೂಲಕ ಅವರು ಮಾಂಸವನ್ನು ಸಾಗಣೆ ಮಾಡ್ತಿದ್ದಾರೆ. ಈ ರೀತಿಯಾಗಿ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಧ್ಯಮ ಮುಂದೆ ಅವರು ಇಟ್ಟಿದ್ರು. ಅದಕ್ಕೆ ಅಬ್ದುಲ್ ರಜಾಕ್ ಅವರು ಯಾವುದೇ ರೀತಿಯಂತ ಒಂದು ಸದ್ಯದ ಮಟ್ಟಿಗೆ ಪ್ರತಿಕ್ರಿಯೆಗಳು ಕಾಣ್ತಾ ಇಲ್ಲ. ನಾನು ಅದಕ್ಕೆ ನಿಯಮಗಳ ಪ್ರಕಾರನೇ ನಾನು ಮಾಂಸವನ್ನು ರಫ್ತು ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಯಾವುದೇ ರೀತಿಯ ಅಕ್ರಮವಾಗಿ ನಾನು ಮಾಡ್ತಾ ಇಲ್ಲ ಅನ್ನೋ ವಿಚಾರವನ್ನು ಕೂಡ ಅಬ್ದುಲ್ ರಜಾಕ್ ಅವರು ಹೇಳ್ತಾ ಇದ್ದಾರೆ. ಅದು ಇನ್ನು ಸಂಪೂರ್ಣವಾಗಿ ನಾನು ಕೂಡ ಅವಾಗಲೇ ಹೇಳಿದ ಹಾಗೆ ನಾಯಿ ಮಾಂಸ ಅನ್ನೋದು ಒಂದೇ ವಿಚಾರ ಅಲ್ಲದೆ ಕೂಡ ಯಾವ ಸಮಯದಲ್ಲಿ ಆ ಮಾಂಸವನ್ನು ಕಟ್ ಮಾಡಲಾಯಿತು, ಆರೋಗ್ಯದ ಹಿತದೃಷ್ಟಿಯಿಂದ ಆ ಮಾಂಸ ಇಲ್ಲಿಗೆ ಬರಬೇಕಾದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇದೆ, ಶೈತ್ಯಾಗಾರದಲ್ಲಿ ಏನಾದರೂ ಇಡಲಾಗಿದೆಯಾ ಅಥವಾ ಬೇರೆ ಯಾವುದೇ ಶುಚಿತ್ವಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ತೆಗೆದುಕೊಳ್ಳದೆ ಇಲ್ಲಿಗೆ ರಫ್ತನ್ನು ಮಾಡಿಕೊಂಡು ಇಲ್ಲಿ ತಗೊಂಡು ಮಾರಾಟವನ್ನು ಮಾಡಲಾಗ್ತಾ ಇದೆಯಾ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಆರೋಗ್ಯ ಅಧಿಕಾರಿಗಳನ್ನ ಅವ್ರನ್ನ ಕರೆಸಿ ಅಬ್ದುಲ್ ರಜಾಕ್ ಅವರಿಂದ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಇದರ ಸಂಬಂಧಪಟ್ಟಂತಹ ನೀವು ಲೈಸೆನ್ಸ್ ಏನಾದರೂ ತಗೊಂಡಿದ್ದೀರಾ, ಲೈಸೆನ್ಸ್ ಮೂಲಕವೇ ಕೂಡ ಮಾರಾಟವನ್ನು ಮಾಡಬೇಕಾಗುತ್ತೆ. ಯಾವುದೇ ರೀತಿ ಅಕ್ರಮವಾಗಿ ಕೂಡ ಮಾರಾಟ ಮಾಡುವಂತಹ ಯಾವುದೇ ರೀತಿಯಂತ ಅವರಿಗೆ ಸಾಧ್ಯತೆಗಳಿಲ್ಲ. ಹಾಗಾಗಿ ಯಾವ ಸಮಯದಲ್ಲಿ ಆ ಮಾಂಸವನ್ನು ರಾಜಸ್ಥಾನದಲ್ಲಿ ನೀವು ಕಟ್ ಮಾಡ್ತೀರಾ, ಅದನ್ನು ಇಲ್ಲಿಗೆ ತೆಗೆದುಕೊಂಡು ಬರೋದಕ್ಕೆ ಎಷ್ಟು ಸಮಯಗಳು ಹಿಡಿಯುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ 12 ಗಂಟೆಗಳಿಗಿಂತ ಮೀರ್ತಾ ಹೋದ್ರೆ ಮಾಂಸ ಕೆಡುವಂತಹ ಸಾಧ್ಯತೆಗಳಿರುತ್ತೆ, ಕೆಡುತ್ತೆ, ಸಹಜವಾಗಿ ಕೆಡುತ್ತೆ. ಅದೇ ಕಾರಣಕ್ಕಾಗಿ ಯಾವ ಸಮಯದಲ್ಲಿ ಕಟ್ ಮಾಡ್ತೀರಾ ಅದನ್ನ ತಗೊಂಡ್ಬಂದು ಮಾರಾಟ ಮಾಡೋದ್ರ ತನಕ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದು ಕೂಡ ಪರೀಕ್ಷೆನೆ ಮಾಡಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ 5 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಕಲೆಕ್ಟ್ ಮಾಡಿಕೊಂಡು ಅದಷ್ಟನ್ನು ಕೂಡ ಸದ್ಯಕ್ಕೆ ಅದನ್ನು ನಾಯಿ ಮಾಂಸನ ಅಥವಾ ಬೇರೆ ಯಾವ್ದಾದ್ರು ಮಾಂಸನ, ಕುರಿ ಮಾಂಸನ ಅನ್ನುವಂಥ ಪರೀಕ್ಷೆಯನ್ನು ಕೂಡ ನಡೆಸಬೇಕಾಗುತ್ತೆ. ವೈದ್ಯಾಧಿಕಾರಿಗಳ ಪರೀಕ್ಷೆಗಳ ನಂತರ ಅದರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅದಾದ ನಂತರ ಈ ಪ್ರಕರಣದ ತಿರುವು ಯಾವ ರೀತಿಯಾಗಿರುತ್ತೆ ಗೊತ್ತಾಗಬೇಕಾಗಿದೆ ವಾಸುದೇವ್. ಖಂಡಿತವಾಗ್ಲೂ ವಾಸುದೇವ್, ಯಾವುದೇ ಜಾಗದಿಂದ ಯಾವುದೇ ರೀತಿಯ ಮಾಂಸವನ್ನ ನಾವು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅದದೇ ಆದಂತಹ ನಿಯಮಗಳು ಇದ್ದೇ ಇರುತ್ತವೆ. ಅದೇ ಕಾರಣಕ್ಕೆ ಇವಾಗ ಅದೇ ಆರೋಪದಲ್ಲಿ ಪುನೀತ್ ಕೆರೆಹಳ್ಳಿ ಕೂಡ ಒಂದು ಆರೋಪವನ್ನು ಮಾಡಿರುವುದು. ಅದಕ್ಕಾಗಿ ಅದೆಲ್ಲ ಮಾಂಸಗಳನ್ನು ಸದ್ಯದ ಮಟ್ಟಿಗೆ ಸೀಸ್ ಮಾಡಿರುವಂಥದ್ದು. ಆರಂಭದಲ್ಲಿ ಆತ ಪುನೀತ್ ಕೆರೆಹಳ್ಳಿ ಇರುವಂತಹ ಆರೋಪದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಬೇಕಾದ್ರೆ ಮೀನಿನ ಒಂದು ಗುರುತಿರುವಂತಹ ಪ್ಯಾಕೆಟ್ನ ಮೂಲಕ ಅದಕ್ಕೆ ಲೈಸೆನ್ಸ್ ಅನ್ನು ಪಡೆದುಕೊಳ್ಳುವಂತಹ ಒಂದು ಪ್ಯಾಕೆಟ್ನ ಹೆಸರಿರುವಂತಹ ಗುರುತಿನ ಮೂಲಕ ಅವರು ಮಾಂಸವನ್ನು ಸಾಗಣೆ ಮಾಡ್ತಿದ್ದಾರೆ. ಈ ರೀತಿಯಾಗಿ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಧ್ಯಮದ ಮುಂದೆ ಅವರು ಇಟ್ಟಿದ್ರು. ಅದಕ್ಕೆ ಅಬ್ದುಲ್ ರಜಾಕ್ ಅವರು ಯಾವುದೇ ರೀತಿಯಂತ ಒಂದು ಸದ್ಯದ ಮಟ್ಟಿಗೆ ಪ್ರತಿಕ್ರಿಯೆಗಳು ಕಾಣ್ತಾ ಇಲ್ಲ. ನಾನು ಅದಕ್ಕೆ ನಿಯಮಗಳ ಪ್ರಕಾರನೇ ನಾನು ಮಾಂಸವನ್ನು ರಫ್ತು ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಯಾವುದೇ ರೀತಿಯ ಅಕ್ರಮವಾಗಿ ನಾನು ಮಾಡ್ತಾ ಇಲ್ಲ ಅನ್ನೋ ವಿಚಾರವನ್ನು ಕೂಡ ಅಬ್ದುಲ್ ರಜಾಕ್ ಅವರು ಹೇಳ್ತಾ ಇದ್ದಾರೆ. ಅದು ಇನ್ನು ಸಂಪೂರ್ಣವಾಗಿ ನಾನು ಕೂಡ ಅವಾಗಲೇ ಹೇಳಿದ ಹಾಗೆ ನಾಯಿ ಮಾಂಸ ಅನ್ನೋದು ಒಂದೇ ವಿಚಾರ ಅಲ್ಲದೆ ಕೂಡ ಯಾವ ಸಮಯದಲ್ಲಿ ಆ ಮಾಂಸವನ್ನು ಕಟ್ ಮಾಡಲಾಯಿತು, ಆರೋಗ್ಯದ ಹಿತದೃಷ್ಟಿಯಿಂದ ಆ ಮಾಂಸ ಇಲ್ಲಿಗೆ ಬರಬೇಕಾದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇದೆ, ಶೈತ್ಯಾಗಾರ
ಭಂಡಾರದಲ್ಲಿ ಏನಾದ್ರು ಇಡಲಾಗಿದೆಯಾ ಅಥವಾ ಬೇರೆ ಯಾವುದೇ ಶುಚಿತ್ವಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ತೆಗೆದುಕೊಳ್ಳದೆ ಇಲ್ಲಿಗೆ ರಫ್ತನ್ನು ಮಾಡಿಕೊಂಡು ಇಲ್ಲಿ ತಗೊಂಡು ಮಾರಾಟವನ್ನು ಮಾಡಲಾಗ್ತಾ ಇದೆಯಾ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಆರೋಗ್ಯ ಅಧಿಕಾರಿಗಳನ್ನ ಅವ್ರನ್ನ ಕರೆಸಿ ಅಬ್ದುಲ್ ರಜಾಕ್ ಅವರಿಂದ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಇದರ ಸಂಬಂಧಪಟ್ಟಂತಹ ನೀವು ಲೈಸೆನ್ಸ್ ಏನಾದ್ರು ತಗೊಂಡಿದ್ದೀರಾ, ಲೈಸೆನ್ಸ್ ಮೂಲಕವೇ ಕೂಡ ಮಾರಾಟವನ್ನು ಮಾಡಬೇಕಾಗುತ್ತೆ. ಯಾವುದೇ ರೀತಿ ಅಕ್ರಮವಾಗಿ ಕೂಡ ಮಾರಾಟ ಮಾಡುವಂತಹ ಯಾವುದೇ ರೀತಿಯಂತ ಅವರಿಗೆ ಸಾಧ್ಯತೆಗಳಿಲ್ಲ. ಹಾಗಾಗಿ ಯಾವ ಸಮಯದಲ್ಲಿ ಆ ಮಾಂಸವನ್ನು ರಾಜಸ್ಥಾನದಲ್ಲಿ ನೀವು ಕಟ್ ಮಾಡ್ತೀರಾ, ಅದನ್ನು ಇಲ್ಲಿಗೆ ತೆಗೆದುಕೊಂಡು ಬರೋದಕ್ಕೆ ಎಷ್ಟು ಸಮಯಗಳು ಹಿಡಿಯುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ 12 ಗಂಟೆಗಳಿಗಿಂತ ಮೀರ್ತಾ ಹೋದ್ರೆ ಮಾಂಸ ಕೆಡುವಂತಹ ಸಾಧ್ಯತೆಗಳಿರುತ್ತೆ. ಕೆಡುತ್ತೆ, ಸಹಜವಾಗಿ ಕೆಡುತ್ತೆ. ಅದೇ ಕಾರಣಕ್ಕಾಗಿ ಯಾವ ಸಮಯದಲ್ಲಿ ಕಟ್ ಮಾಡ್ತೀರಾ ಅದನ್ನ ತಗೊಂಡ್ಬಂದು ಮಾರಾಟ ಮಾಡೋದು ತನಕ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದು ಕೂಡ ಪರೀಕ್ಷೆನೆ ಮಾಡಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ 5 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಕಲೆಕ್ಟ್ ಮಾಡಿಕೊಂಡು ಅದಷ್ಟನ್ನು ಕೂಡ ಸದ್ಯಕ್ಕೆ ಅದನ್ನು ನಾಯಿ ಮಾಂಸನ ಅಥವಾ ಬೇರೆ ಯಾವ್ದಾದ್ರು ಮಾಂಸನ, ಕುರಿ ಮಾಂಸನ ಅನ್ನುವಂಥ ಪರೀಕ್ಷೆಯನ್ನು ಕೂಡ ನಡೆಸಬೇಕಾಗುತ್ತೆ. ವೈದ್ಯಾಧಿಕಾರಿಗಳ ಪರೀಕ್ಷೆಗಳ ನಂತರ ಅದರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅದಾದ ನಂತರ ಈ ಪ್ರಕರಣದ ತಿರುವು ಯಾವ ರೀತಿಯಾಗಿರುತ್ತೆ ಗೊತ್ತಾಗಬೇಕಾಗಿದೆ. ವಾಸುದೇವ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.